ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ದಲಿತ ಸೇನೆ ಕೊಪ್ಪಳ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಹುಲುಗಪ್ಪ ಕೊಜ್ಜಿರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಹಾಗೂ ಹಸಿರು ಕ್ರಾಂತಿ ಡಾ. ಬಾಬು ಜಗಜೀವನರಾಯ್ ಜಯಂತಿ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಪೌರ ಕಾರ್ಮಿಕರಿಗೆ ಹಾಗೂ ಬುದ್ಧಿಮಾಂದ್ಯ ಮಕ್ಕಳ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗಿತು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಶ್ರೀ ಪರಣ್ಣ ಮನವಳ್ಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದ ಮುಖಂಡರಾದ ಸಣ್ಣ ಹನುಮಂತಪ್ಪ, ಗಂಗಣ್ಣ ಸಿದ್ದಾಪುರ, ದುರ್ಗೇಶ ಅಕ್ಕಿರೊಟ್ಟಿ, ದುರ್ಗಪ್ಪ ಲಕ್ಕಂಪುರ, ಮಾಯಮ್ಮ, ಪೌರಕಾರ್ಮಿಕ ಎಸ್ ದುರ್ಗಪ್ಪ, ಉಲ್ಲೇಶ ಕೊಜ್ಜಿಯು, ಶ್ರೀನಿವಾಸ, ಯೋಗೇಶ, ರಾಘವೇಂದ್ರ ಹಾಗೂ ಇನ್ನೂ ಅನೇಕ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು.
ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತ ಸಮಾಜದ ಅಧ್ಯಕ್ಷರು ಹಿರಿಯರಾದಂತ ಮಾನ್ಯ ಯು ಲಕ್ಷ್ಮಣ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಣ್ಣ ಮಂತಪ್ಪನವರೇ, ದುರ್ಗಪ್ಪನವರೇ, ದುರ್ಗೇಶ್ ಸೆಕ್ಯೂರಿಟಿ ಅವರೇ, ಸಣ್ಣ ದುರ್ಗಪ್ಪನವರೇ ಮತ್ತು ದೇವಪ್ಪ ಪೂಜಾರಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ತಾನೇ ತಮ್ಮ ಅನುಭವ ಮಾತನಾಡಿದಂತ ಯುವ ಸ್ನೇಹಿತರಾದಂತ ಆನಂದ್ ಕೇಳ್ರೆ, ಯೋಗೇಶ್ ಅವರೇ ಮತ್ತು ವೇದಿಕೆಯಲ್ಲಿದ್ದಂತ ಎಲ್ಲ ಸಮಾಜದ ಬಂಧುಗಳೇ, ವಿದ್ಯಾರ್ಥಿಗಳೇ, ಸಮಾಜದ ಎಲ್ಲ ಹಿರಿಯರೇ, ನಿಜವಾಗಿ ಬಹಳ ಸಂತೋಷ. ಇವತ್ತು ದಲಿತ ಸಮಾಜ ಜೊತೆಗೆ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಇವತ್ತು ಸಹಜವಾಗಿ ನಾವು ಪ್ರೋತ್ಸಾಹ ಮಾಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಆ ದಿಶೆಯಲ್ಲಿ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ನಡೀತಾ ಇರೋದು ಸಹಿತ ಬಹಳ ಸಂತೋಷ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಸಂವಿಧಾನ ಶಿಲ್ಪಿ ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೊಡ್ಡ ಸಂದೇಶ ಅಂದ್ರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಇದ್ದಾಗ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ನಮಗೆ ಮೊದಲೇ ಕೊಟ್ಟವರು ಪೂಜ್ಯರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತ ಮಾತನ್ನು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಅವರು ದೇಶಕ್ಕೆ ಒಂದು ದೊಡ್ಡ ಸಂವಿಧಾನವನ್ನು ರಚನೆ ಮಾಡೋದ್ರ ಮುಖಾಂತರ ಇವತ್ತು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗದ ಒಂದು ಕಲ್ಪನೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ಏನಾದರೂ ಸಂವಿಧಾನವನ್ನು ರಚನೆ ಮಾಡಿದಂತ ದೊಡ್ಡ ಸಾಹಸ, ದೊಡ್ಡ ಶಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಜೊತೆಗೆ ಹಸಿರು ಕ್ರಾಂತಿ ಹರಿಕಾರರು, ಯಾಕಂದ್ರೆ ರೈತನಿಗೆ ಒಂದು ದೇಶದ ದೊಡ್ಡ ಶಕ್ತಿಯನ್ನಾಗಿ ಹಸಿರು ಕ್ರಾಂತಿ ಹರಿಕಾರರಾಗಿ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ಕಾರ್ಯ ಮಾಡಿದ್ದಾರೆ. ಈ ದೇಶದ ಅಭಿವೃದ್ಧಿಯಲ್ಲಿ, ಈ ದೇಶದ ಬೆಳವಣಿಗೆಯಲ್ಲಿ, ಈ ದೇಶದ ಒಂದು ಹೆಚ್ಚಿನ ಆರ್ಥಿಕತೆ ಸಂಘಟನೆಯನ್ನು ಸಹಿತ ಮುಖ್ಯವಾಗಿ ಈ ದೇಶ ಬೆಳೆಯಲಿಕ್ಕೆ ಮುಖ್ಯ ಇಬ್ಬರು ಕಾರಣೀಕರ್ತರು ಅನ್ನುವಂಥ ಮಾತನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಆದ ಕಾರಣ ವಿಶೇಷವಾಗಿ ತಾವೆಲ್ಲರಿಗೆ ಒಂದು ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನಾನು ಹೇಳಲ್ಲ, ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಏನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ, ಶಿಕ್ಷಣ ಇದ್ದಾಗ ಮಾತ್ರ ಸಮಾಜ, ಆ ಒಂದು ಕುಟುಂಬ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಜೊತೆಗೆ ಸಂಘಟನೆ, ಒಳ್ಳೆಯ ರೀತಿಯಲ್ಲಿ ನಾವು ಸಂಘಟನೆ ಮಾಡೋದ್ರ ಮುಖಾಂತರ, ಯಾಕಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಬಹಳ ಕಷ್ಟಪಟ್ಟು ಜೀವನ ನಡೆಸುವಂತ ಇರ್ತಾರೆ, ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ. ಅವರನ್ನು ಎತ್ತಿ ಹಿಡಿದಾಗ ಮಾತ್ರ ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಸಮಾಜದ ಎಲ್ಲ ಬಂಧುಗಳು ಸಹಿತ ಆ ಕಾರ್ಯವನ್ನು ಮಾಡಬೇಕು. ಯಾಕೆಂದ್ರೆ ಬಡತನ ಬಹಳ ಕಷ್ಟ. ಪ್ರತಿಯೊಂದು ಸಮಾಜದಲ್ಲಿ ಬಡತನದಲ್ಲಿದ್ದವರನ್ನು ನಾವು ಎತ್ತಿ ಹಿಡಿದಾಗ ಮಾತ್ರ ಸಮಾಜ ನಮ್ಮನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಒಂದು ಶಿಕ್ಷಣದ ಜೊತೆಗೆ ಸಂಘಟನೆ ಮತ್ತು ಹೋರಾಟ ಮನೋಭಾವನೆ ಬೆಳೆಸಿಕೊಳ್ಳುವಂತ ಕಾರ್ಯ ನಾವೆಲ್ಲರೂ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಸಮಾಜ ಇಬ್ಬರು ಮಹಾನ್ ವ್ಯಕ್ತಿಗಳ ಒಂದು ಹೆಸರಿನಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಅವರ ಆದರ್ಶ ಜೀವನ, ಅವರ ಒಂದು ಏನು ವಿಶೇಷವಾದ ಶಕ್ತಿಯನ್ನು ನಾವು ಬೆಳೆಸಿಕೊಳ್ಳೋದ್ರ ಮುಖಾಂತರ ಕಾರ್ಯ ಮಾಡಿ ಪ್ರತಿ ವರ್ಷವೂ ಸಹಿತ SSLC ವಿದ್ಯಾರ್ಥಿಗಳಿರಲಿ, PUC ವಿದ್ಯಾರ್ಥಿಗಳಿರಲಿ, ಬುದ್ಧಿಮಾಂದ ಮಕ್ಕಳಿರಲಿ, ಅವರ ಪೂರ್ವ ಕಾರ್ಮಿಕರಿಗೆ ಅವರಿಗೆ ಸನ್ಮಾನ ಮಾಡುವಂತ ನಿಮ್ಮ ಪವಿತ್ರವಾದ ಕಾರ್ಯಕ್ಕೆ ನನಗೂ ಸಹಿತ ಭಾಗವಹಿಸಲಿಕ್ಕೆ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ದುರ್ಗೇಶ್ 2-3 ಸಲ ಫೋನ್ಗಳಿಂದ ನಾನು ಸಹಿತ ಆದಿಶಕ್ತಿಗಳಿಗೆ ಹೋಗಿದ್ದೆ, ಬರ್ತಾ ಇದ್ದೆ, ಅದಕ್ಕೆ ದೃಢವಾಗಿ ನನ್ನನ್ನು ಭಾವಿಸಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಎಲ್ಲ ಮಕ್ಕಳಲ್ಲಿ ಮೊದಲು ಮಕ್ಕಳನ್ನು ಶಾಲೆ ಕಳಿಸುವಂತ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಿದೆ. ಎಷ್ಟೇ ಕಷ್ಟ ಇರಲಿ, ಕಷ್ಟ ಇರುವುದು ಸಹಜ, ಆದರೆ ಮಕ್ಕಳನ್ನು ಶಾಲೆ ಕಳಿಸಿದಾಗ ಮಾತ್ರ ಆ ಕುಟುಂಬ, ಆ ಸಮಾಜ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಮತ್ತು ವಿದ್ಯಾರ್ಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ವಿದ್ಯೆ ಏನು ಯಾವ ರೀತಿ ಹೇಳಿದ್ರು ಅಂದ್ರೆ, ವಿದ್ಯೆ ಎಂಬುದು ಹುಡುಗ ಹಾಲಿನ ಇದ್ದಂತೆ ಅದನ್ನ ಹುಡುಗರು ಕಲ್ಪಿಸಲೇಬೇಕಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಮಕ್ಕಳು, ವಿದ್ಯಾರ್ಥಿ ಮಕ್ಕಳು ಇವತ್ತು ಕಾರ್ಯಕ್ರಮಕ್ಕ ಇವತ್ತು ಸನ್ಮಾನ ಮಾಡಿಸ್ಬೇಕಂದ್ರೆ ಅಧ್ಯಕ್ಷರು ಮಾತುಗಳನ್ನು ಇವತ್ತು ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಟ್ಟು ಓದಿದಾಗ ನಾವು ಕೆಟ್ಟಗೆ ಬೇರೆ ಬೇರೆ ನಿಜ ಮಾಡಬೇಕು. ಇವತ್ತು ಇದ್ದರೆ ಇವತ್ತು ಬಹಳ ಸಾಧ್ಯ ಮಾಡಬೇಕು. ಇವತ್ತು ಮಕ್ಕಳು ಇವತ್ತು ಶಿಕ್ಷಣ ಕೊಟ್ಟು ಯಾರು ಏನು ಹೇಳಕ್ಕಾಗಲ್ಲ. ಇದು ಇದ್ದಂದ್ರೆ ಇವತ್ತು ಯಾವ
ರೋಟರಿ ಬಂದ್ರೆ ನಾವು ಹಿಂದೆ ಬಹಳ ಗೌರವ ಕೊಟ್ಟು ಅದನ್ನ ಪಾಲಿಸಬೇಕು. ಮತ್ತು ನನ್ನ ಸಮಾಜದ ಮುಖಂಡರು ಮತ್ತು ಎಲ್ಲ ನನ್ನ ಸಮಾಜದ ಮುಖಂಡರು ಇವತ್ತು ಈ ಕಾರ್ಯಕ್ರಮದ SC OBC ಅಲ್ಪಸಂಖ್ಯಾತ ಮಕ್ಕಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಸಮುದಾಯದವರು ಬಂದು ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಮಾಡಿದ್ರ ಅವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಮಾದಿಗ, ಜೈ ಜೈ ಮಂದಕೃಷ್ಣ ಮಾದಿಗ. ಕಮಿಟಿಯವರಿಗೆ ನಾನು ವೈಯಕ್ತಿಕವಾಗಿ ನಾನು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಒಂದು ದಿನಗಳ 2 ದಿನಗಳ 1 ವಾರಗಳ ಕೆಲವು ತಿಂಗಳುಗಟ್ಟಲೆ ಅವರು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ವಿದ್ಯಾರ್ಥಿಗಳು ಕೊಳ್ಳುವ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರಲ್ಲಿ ಅತಿ ಹೆಚ್ಚಾಗಿ ಇರುವಂತ ವಿದ್ಯಾರ್ಥಿಗಳಿಗೆ ಅದು SC ST OBC ಎಲ್ಲರಿಗೂ ಸಹ ಪ್ರೋತ್ಸಾಹವನ್ನು ವಿತರಿಸತಕ್ಕಂಥ ಕಾರ್ಯಕ್ರಮ ಇದೊಂದು ಅದ್ಭುತ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಎಲ್ಲರಿಗೂ ವಹಿಸುತ್ತಾ ಮುಂದಿನ ಕಾರ್ಯಕ್ರಮ ಎಲ್ಲರೂ ಇವತ್ತು ಹಿರಿಯ ಮುಖಂಡರು ಎಲ್ಲರೂ ಯುವಕರು ಎಲ್ಲರೂ ಸೇರಿ ಈ ಡಾಕ್ಟರ್ ಬಾಬು ಜಗಜೀವನ್ ರಾಮನ್ ಡಾಕ್ಟರ್ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮನ್ ಜಯಂತಿಗಳ ಅಂಗವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿ ಈ ಮಕ್ಕಳಿಗೆ ಕೊಡಬೇಕಾದ ಏನು ಪುಸ್ತಕ ಅವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ತಾವೆಲ್ಲರೂ ಬಂದಿರೋದಕ್ಕ ತಮ್ಮೆಲ್ಲರಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಇನ್ನು ಏನು ಪೂರ್ವ ಕಾರ್ಯಕ್ರಮವನ್ನು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತೇವೆ. ಇನ್ನು ಮುಂದೆ ಸಂಘಟನೆ, ಶಿಕ್ಷಣ, ಹೋರಾಟ ಇದನ್ನು ನಾವು ದಲಿತ ಮುಖಂಡರು ಕೈ ಬಿಡಬಾರ್ದು, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅನ್ನೋದಕ್ಕ ಯುವಕರು ಹಂಗೆ ನೆನಪಿನಲ್ಲಿ ಇಟ್ಟುಕೊಂಡು ಇವತ್ತು ಬಾಬು ಜಗಜೀವನ್ ರಾಮನ್ರು ಅಂಬೇಡ್ಕರ್ ಇವತ್ತೇನು ಸನ್ಮಾನ ಜಯಂತಿ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಎಲ್ಲರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ನಾವು ಎಲ್ಲರೂ ಮಂದಿ ಸೇರಿ ಯುವಕರು ಮತ್ತು ಹಿರಿಯರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಇನ್ನೊಂದು ನಾವೇ ಹೋರಾಟ ಮಾಡಬೇಕಾದ್ರೆ ಹೋರಾಟ, ಶಿಕ್ಷಣ, ಸಂಘಟನೆ ಇವು ಮೂರು ಕಂತಾಗ ಮಾತ್ರ ನಮಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಮಕ್ಕಳು ಕಲ್ತಂದ್ರ ಅದು ನಮಗೆ ನ್ಯಾಯ ಸಿಗೋದಕ್ಕ ಮುಂದೆ ಏನು ಕಂಪನಿ ಬಂದ್ರ ಶಿಕ್ಷಣ ಹೇಳ್ಕೊಡ್ತಾ ನ್ಯಾಯ ಸಿಕ್ಕಿಲ್ಲ ಏನ್ ಮಾಡ್ಬೇಕು ಮುಂದೆ ಕಾಣ್ಕೊಂಡು ಹೋರಾಟ ರೂಪಿಸ್ಬೇಕಾಗತ್ತ. ಆ ಹೋರಾಟ ರೂಪಿಸಿದಾಗ ಮಾತ್ರ ಇವತ್ತು ನಿಮ್ಮ ಎಲ್ಲರೂ ಬೇಡಿಕೆಗಳನ್ನು ಈಡೇರಿಸೋದಕ್ಕ ಸಾಧ್ಯವಾಗುತ್ತಾ. ಆ ಹೋರಾಟದ ಮುಖಾಂತರ ನಾವಿವತ್ತು ದಲಿತರೆಲ್ಲರೂ ಸೇರಿ ಇವತ್ತು ಏನೆಲ್ಲ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಬೇಕಾದ್ರೆ ಮನೆ ಆಗಲಿ, ಮೀಸಲಾತಿ ಆಗಲಿ, ಇನ್ನೊಂದಾಗಲಿ, ಹೊಲ ಮನೆ ಆಗಲಿ ಇವತ್ತು ಯಾವುದೇ ಮಾಡಬೇಕಾದ್ರ ಹೋರಾಟದ ಮುಖಾಂತರ ಪಡೆಯಬೇಕಾಗುತ್ತಾ. ಅದಕ್ಕಾಗಿ ಸಂಘಟನೆ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರೋಲ್ಲ ಆ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವು ದಲಿತ ಮುಖಂಡರು ಎಲ್ಲರೂ ಈಗ ಹೋರಾಟದ ಮುಖಾಂತರ